ಮಾಡ್ತಾ ಇದ್ದೆ. ಪಕ್ಕದಲ್ಲಿ ತುಂಬ ಪ್ರಾಬ್ಲಮ್ ಮಾಡ್ತಾ ಇದ್ರು ಪಕ್ಕದ ಮನೆಯವರು. ಕೋರ್ಟಲ್ಲಿ ಕೇಸ್ ಕೂಡ ಹಾಕಿದ್ದೆ. ಕೇಸು ನಡೀತಾ ಇತ್ತು, ಹೋಗ್ತಾ ಇದ್ದು ಬರ್ತಾ ಇತ್ತು, ಸುಮ್ಮನೆ ಖರ್ಚಾಗ್ತಾ ಇತ್ತು. ಬಟ್ ಮಾನಸಿಕ ನೆಮ್ಮದಿ ಇರಲಿಲ್ಲ, ದಿನ ಗಲಾಟೆ ನಡೀತಾ ಇತ್ತು. ಹಿಂಗೆ ರಾತ್ರಿ ಹೊತ್ತು ಬೇಜಾರಲ್ಲಿ ಫೇಸ್ಬುಕ್ ನೋಡ್ತಾ ಇದ್ದೆ. ನೋಡ್ಬೇಕಾದ್ರೆ ಫೇಸ್ಬುಕ್ ನೋಡ್ಬೇಕಾದ್ರೆ ಇದು ದುರ್ಗಸ್ಥಳ ಅಂತ ಬಂತು. ಮತ್ತು ದೇವರು ನಂಬರ್ ಜಾಸ್ತಿ ನಾವು ನೋಡಿದೆ. ಅವಾಗ ಫುಲ್ಲು ನೋಡ್ಕೊಂಡು ಬಂದೆ. ಆಮೇಲೆ ನಿಮ್ಮ ಲೈವ್ ಎಲ್ಲ ನೋಡ್ತಾ ಇದ್ದೆ. ಆಮೇಲೆ ಯಾಕೆ ಅಲ್ಲಿ ಕೆಲವೊಂದು ಕಮೆಂಟಲ್ಲಿ ಅರ್ಸ್ಕೊಂಡು ನೋಡಿ ನಿಮ್ಮ ಕೆಲಸ ಆಗುತ್ತೆ ಅಂದರು. ರಾತ್ರಿ 10:30 10:45 ಇದು ಸತ್ಯವಾದ ಮಾತು. ಮೊಬೈಲ್ ಇಟ್ಕೊಂಡು ನೆನೆಸ್ಕೊಂಡು ಅಮ್ಮ ಈ ಥರ ಮನೆ ಸುಸೂತ್ರವಾಗಿ ಬರ್ತೀನಿ ಅಂತ ಅರ್ಸ್ಕೊಂಡು ಮಾರನೇ ದಿವಸ ಗಲಾಟೆ ಇಲ್ಲ, ಮನೆ ಸುಸೂತ್ರವಾಗಿ ಆಯಿತು. ಆಗಸ್ಟಲ್ಲಿ ಆಯಿತು. ಆಗಸ್ಟಿಂದ ಬರಬೇಕು ಅಂತ ಒಬ್ಬನೇ ಬರಬೇಕು ಅಂತ ನಾನು ಮರ್ತ್ಬಿಟ್ಟಿದ್ದೀನಿ. ಏನು ಅಂದರೆ ಫ್ಯಾಮಿಲಿ ಸಮೇತ ಬರ್ತೀನಿ, ಅರ್ಸ್ಕೊಂಡಿದ್ದೀನಿ. ನಾನು ಒಬ್ಬನೇ ಬರಬೇಕು ಅಂತ ಟ್ರೈ ಮಾಡ್ತಾನೆ, ಆಗಲಿಲ್ಲ. ಈಗ ನಿನ್ನೆ ಸಂಜೆ ಏನೋ ಒಂದು ಇದ್ರಲ್ಲಿ ತಿರ್ಗಾ ಅಮ್ಮನವ್ರು 3 ದಿವಸ ನನಗೆ ಪಾಪ ಬರ್ತಾ ಇದ್ದು ಫೇಸ್ಬುಕ್ಕಲ್ಲಿ. ನಾನು ಮರ್ತ್ಬಿಟ್ಟಿದ್ದೀನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಸತ್ಯವಾಗಿ ಹೇಳ್ತೀನಿ, ನಾನೇನು ಸುಳ್ಳು ಹೇಳ್ತಾ ಇಲ್ಲ. ಮರ್ತ್ಬಿಟ್ಟಿದ್ದೀನಿ. ಮನುಷ್ಯ ಹಂಗೇನು ಖುಷಿ ಬಂದಾಗ ಮರ್ತ್ಬಿಡ್ತಾರೆ. ಯಾಕೆಂದರೆ ಅವಾಗ ದುಃಖದಲ್ಲಿದ್ದಾಗ ಜ್ಞಾಪಕ ಬಂತು, ಖುಷಿಲಿ ಮರ್ತ್ಬಿಟ್ಟೆ. 3 ದಿವಸದಿಂದ ಏನೋ ಒಂದು 3 ತಿಂಗಳಿಂದ ಸ್ವಲ್ಪ ಮನಸ್ಸು ತೊಳಾಟ, ಫ್ಯಾಮಿಲಿ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಶುರುವಾಯ್ತು, ಕೆಲಸದ್ದು ಅದು ಇದೆಲ್ಲ. ನಾನು ರಾತ್ರಿ ಒಂದು 3 ದಿವಸದಿಂದ ಪಾಪ ಬರ್ತಾ ಇತ್ತು. ನಾನು ಬರಬೇಕು ಅಂದರೆ ರಾತ್ರಿ ಹೇಳಿದೆ. ಬೆಳಗ್ಗೆ 5 ಗಂಟೆಗೆ ಅವಳೇ ಎಬ್ಬಿಸಿದ್ವಿ. 5 ಗಂಟೆಗೆ ಹೋಗೋಣ ನಡೆದು ಈಗ ಬಂದಿದ್ದೀನಿ. ಮನೆ ಕೆಲಸ ಆಯಿತು, ಅರ್ಸ್ಕೊಂಡು ಮನೆಗೆ ಬಂದು ನಮಸ್ಕಾರ ಹಾಕೊಂಡು ಹೋಗ್ತೀನಿ. ತಾಯಿ ಯಾವ ಊರು ತಂದು ನಮ್ಮದು ಬೆಂಗಳೂರು ಸರ್. ಒಂದ್ಸರಿ ಅಣ್ಣಂಗೆ ಯಾಕೆ ಸತ್ಯ ಒಪ್ಕೊಂತೀರ, ನನಗೆ ಅನುಭವ ಅನ್ನೋ ಒಂದ್ಸರಿ ಜೋರ ಹಾಕಿ ಪರವಾಗಿಲ್ಲ. ಸತ್ಯ ನೋಡೋಣ, ಇನ್ನೂ ಸತ್ಯ ಜೀವನ ಮಾತಾಡ್ತಿರ್ಲಿಲ್ಲ. ಮಾತಾಡ್ಸಿ ಆಯನ್ನ ಅಣ್ಣ ಆಯನ್ನ ಮಾತಾಡ್ತೇವೆ. ಇದು ಭಕ್ತಿ. ಅಣ್ಣ ಒಂದ್ಸರಿ ಜೋರ ಚಪ್ಪಲೆ ದಯವಿಟ್ಟು ಅಣಕ ಮನೆ